ಬಡವರ ಕಾರ್ಡ್ಗಳು ರದ್ದಾದರೆ ಪ್ರಾಣ ತಕ್ಕತ್ತೀವಿ, ಬಿಡೋದಿಲ್ಲ. ಇಲ್ಲೇ ಬಂದು ತಾಲೂಕು ಆಫೀಸ್ ಮುಂದೆ ಕೂತ್ಕೊಂಡು ಒಬ್ಬನೇ ಒಬ್ಬ ಅಪರಾಧಿ ನಿರಪರಾಧಿಗೆ ಏನಾದರೂ ತಪ್ಪಿದರೆ ಅವನು ನಿಜವಾದ ಫಲಾನುಭವಿ ಅಂತೇಳಿ ಗೊತ್ತಾದರೆ ನಾವಿದ್ದೀವಿ ಶಾಸಕರುಗಳು. ನಾವಿಲ್ಲಿ ಇನ್ನೂ ಏನೂ ಆಗಿಲ್ಲ. ಹೋಗಿ ತಾಲೂಕು ಆಫೀಸ್ ಮುಂದೆ ಮುಖಾಮ್ ಹಾಕಿ ಅವ್ರಿಗೆಲ್ಲ ನಾವು ಆ ಕಾರ್ಡ್ಗಳನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಮೊನ್ನೆ ದಿವಸ ನನ್ನ ಮನೆಗೆ ಒಂದು ಬಂತು. ಗಾರ್ಮೆಂಟ್ಸಿಗೆ ಹೋಗ್ತಾರೆ ಒಂದು ಮಗು. ಆ ಮಗುಗೆ ಇದನ್ನು ಹಾಕ್ತಾರೆ, ಅಕೌಂಟಿಗೆ ದುಡ್ಡನ್ನು 13,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ. ಅದೇನು ಅಕೌಂಟಲ್ಲಿ ಕೊಟ್ಟಾಯಿತೆ. ಅಕೌಂಟಲ್ಲಿ ಕೊಟ್ಟಾದಾಗ ಅವ್ರಿಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರ ಕಾರ್ಡನ್ನು ತೆಗೆದಿದ್ರು. ಇಲ್ಲ, ಅವ್ರ ಕಾರ್ಡ್ ಕೂಡ್ದು ಯಾವುದೇ ಕಾರಣದಿಂದ ಅವ್ರದ್ದೆಲ್ಲ ತೆಗೆಯೋದು. ಇನ್ಕಮ್ ಟ್ಯಾಕ್ಸ್ ಪೇಯರ್ಸೇ ಬೇರೆ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟರೆ ಬೇರೆ ಇದ್ದಾರೆ. ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಅವ್ರನ್ನ ಬೇಕಾರೆ ಇನ್ನೂ ಈ ಇವರಿದಾರಲ್ಲ ಡಿ ಗ್ರೂಪ್ ನೌಕರರಿಗೆ ಕೊಡಿ, ಅವ್ರಿಗೆ ಸಾರಾಸಟ್ಟು ಕೊಡಿ. ಡಿ ಗ್ರೂಪ್ ನೌಕರರಿಗೆ, ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೂ ಕೂಡ ಡಿ ಗ್ರೂಪ್ ನೌಕರಿಗೆ ಕೊಡಿ, ಏನಾಗಲ್ಲ. ಅವ್ರ ಪಾಪ ಕಷ್ಟದಲ್ಲಿದ್ದಾರೆ. ಇವತ್ತಿನ ಇದರಲ್ಲಿ ಅವರಿಗೆ ಹಣ ಸಾಕಾಗ್ತಾ ಇಲ್ಲ. ಡಿ ಗ್ರೂಪ್ ಯಾರ್ಯಾರು ಇವರಿದ್ದಾರೆ ಅವ್ರಿಗೆ ಕೊಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ದೊಡ್ಡ ಕುಳುಗಳೆಲ್ಲ ತಗೊಳೋದಾದರೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲಿ ಬ್ಯಾಂಕಿನವರ ತಪ್ಪಿದು. ಬ್ಯಾಂಕ್ನವರು ಯಾರಿಗೆ ಐ ಟಿ ರಿಟರ್ನ್ ಕೇಳಬೇಕು? ಅವನಿಗೆ ತಿನ್ನಕ್ಕೆ ಅನ್ನಿರೋದಿಲ್ಲ. ಅವನಿಗೆ ಅದೆಂಥದ್ದು ಸಿವಿಲ್ ಸ್ಕೋರ್ ಇವರು ವಾಲೆ ಆಡ ಇಡಕ್ಕೆ ಹೋದ್ರು ನೀನು ಸಿವಿಲ್ ಸ್ಕೋರ್ ಎಲ್ಲೂ ಅಂತ ಕೇಳ್ತಾರೆ. ಸರ್ಕಾರ ಗಮನಿಸಕ್ಕೆ ಹೊಂಟಿದೆ. ಈಗ ಒಂದು ಹೆಜ್ಜೆ ಮುಂದಿಟ್ಟಿದೆ. ಈಗ ಇಡೀ ಭಾರತ ದೇಶದಲ್ಲಿ ಆಗಬೇಕು, ಸೆಂಟ್ರಲ್ ಗೌರ್ಮೆಂಟು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಬೇಕು. ಇಡೀ ಭಾರತ ದೇಶದಲ್ಲಿ ಇದೊಂದು ಸ್ವಚ್ಛತೆ ಆಗಬೇಕು. ಸ್ವಚ್ಛತೆಯಾಗಿ ಬಡವನಾಗಿ ಅವನು ಮುಂದೆ ಬರಲಿಕ್ಕೆ ಅವನಿಗೆ ಸವಲತ್ತುಗಳು ಕೊಡಬೇಕು. ಶ್ರೀಮಂತರಿಗೆ ಕೊಟ್ಟು ಸವಲತ್ತನ್ನು ಮತ್ತೆ ಮುಂದಕ್ಕೆ ತರ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ನಡೀತಕ್ಕಂಥ ಯುದ್ಧ ಇದೊಂದು ಒಳ್ಳೆ ಇದನ್ನು ಕೆಣಕಿದ್ದಾರೆ. ಇದಕ್ಕೆ ಎಲ್ಲ ಪಕ್ಷಾತೀತವಾಗಿ ಪಕ್ಷವನ್ನು ಮರೆತು ಇದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಪ್ರತಿಯೊಬ್ಬ ಪಕ್ಷದವನ ಕರ್ತವ್ಯ ಇದೆ. ಅದನ್ನು ಬಿಟ್ಟು ಇವರು ನಾಟಕಕ್ಕೋಸ್ಕರ ಬಂದು ಟಿ ವಿ ಮುಂದೆ ಕೂತ್ಕೊಂಡು ಹಂಗಾಯಿತೆ ಜನಗಳೆಲ್ಲ ಇದು BPL ಕಾರ್ಡ್ ತೆಗಿತಾರೆ. BPL ಕಾರ್ಡ್ ಯಾತು ಬಡವರು ತೆಗಿತಾರ್ರಿ? ನನ್ನ ಕ್ಷೇತ್ರದಲ್ಲೇ ನಾನು ಒಂದೇ ಒಂದು ಬಡವನಿಗೆ ಒಂದೇ ಒಂದು ಕಾರ್ಡ್ ಹೋಗ್ದಂಗೆ ನಾನು ನೋಡ್ಕೊತೀನಿ.